कर्नाटक के वज़ीर आला सिद्धरामैया ने कहा कि कल्याण कर्नाटक में कई दहाइयों के इलाक़ाई अदम तवाज़ुन को आइंदा 10 साल के अंदर दुरुस्त कर दिया जाएगा। उन्होंने इस अज़्म का इजहार किया कि उनकी हुकूमत इस खत्ते की तरक्की के लिए संजीदगी से काम कर रही है। कलबुर्गी में यदुरामी ताल्लुक़े के तहत 906 करोड़ रुपए मालियत के तरक्याती मंसूबों का इफ्तिताह करते हुए वज़ीर आला ने कहा कि कल्याण कर्नाटक तवील अरसे तक नज़रअंदाज होता रहा है और अब इस खला को पुर करने के लिए मुसलसल सरमायाकारी की ज़रूरत है। सिद्धरामैया ने भारतीय जनता पार्टी पर इल्ज़ाम लगाया कि वो रियासती हुकूमत की माली हालत के बारे में गलत मालूमात फैला रही हैं। उन्होंने कहा कि ये दावे सरासर झूठ और सियासी मफाद पर मुबनी हैं कि हुकूमत के पास इंफ्रास्ट्रक्चर और फलाही मंसूबों के लिए फ़ंड्स नहीं हैं। वज़ीर आला ने बताया कि मौजूदा हुकूमत अब तक मुख्तलिफ बड़े मंसूबों पर 1,12,000 करोड़ रुपए से ज़ायद रकम खर्च कर चुकी है। उन्होंने अवाम से अपील की है कि वो हुकूमत की कारकर्दगी को अफवाहों के बजाय अमली इक़दाम की बुनियाद पर परखें। पिछली बीजेपी हुकूमत ने अपने दौर में 600 वादे किए थे, जिनमें से कई पूरे नहीं किए गए। इसके बरक्स उनकी हुकूमत अब तक अपने इंतखाबी मंशूर में किए गए 592 वादों में से 243 वादे पूरे कर चुकी है। उन्होंने मज़ीद कहा कि कल्याण कर्नाटक के लिए खुसूसी तौर पर खातिर खा फंड्स मुख्तस किए गए हैं और मुख्तलिफ ताल्लुक़ों में कई तरक्याती मंसूबे मंजूर किए गए हैं ताकि इस खत्ते की तवील मुद्दती और मुतवाज़न तरक्की को यकीनी बनाया जा सके। ಬೆಳೆ ಪರಿಹಾರ ಈ ಸಾರಿ ಮಳೆ ಜಾಸ್ತಿ ಆಯಿತು, ಮಳೆ ಬಂದು ಬೆಳೆ ಹಾನಿ ಆಯಿತು. ನಾನು ಕೂಡ ಬಂದಿದ್ದೆ ವಿಮಾನದಲ್ಲಿ. ನಾನು ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಅಜಯ್ ಸಿಂಗ್ ಅವರು ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ನಾನು ಅವತ್ತೇ ಘೋಷಣೆ ಮಾಡಿದೆ, ಸರ್ಕಾರದಿಂದಲೂ ಕೂಡ SDRF ಹಣ ಕೊಡೋದ್ರ ಜೊತೆಗೆ ಸರ್ಕಾರದಿಂದಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಹಾಗಾಗಿ SDRF ದಿಂದ ಸುಮಾರು 1,218 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಸರ್ಕಾರದಿಂದ ಹೆಚ್ಚುವರಿಯಾಗಿ 1,031 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಒಟ್ಟು ರಾಜ್ಯದಲ್ಲಿ ಹಾನಿಗೊಳಗಾದಂಥ ರೈತರು 14,21,000. ಕಲ್ಯಾಣ ಕರ್ನಾಟಕ ಒಂದರಲ್ಲೇ 7,21,786 ರೈತರು ಹಾನಿಗೊಳಗಾದರು. ಆದರೆ ನಾವು ಕೊಟ್ಟಂತ ಹಣ 1,072 ಕೋಟಿ ರೂಪಾಯಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇ 3,23,318 ರೈತರು ಹಾನಿಗೊಳಗಾದರು. ನಾವು ಕೊಟ್ಟಂತ ಹಣ 498 ಕೋಟಿ ರೂಪಾಯಿಗಳು. ಅಂದ್ರೆ ಮಳೆ ಬಂದು ಪ್ರವಾಹ ಬಂದು ಬೆಳೆ ಕಳ್ಕೊಂಡಂತ ರೈತರಿಗೆ ಈಗಾಗಲೇ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವರ ಅಕೌಂಟ್ಗಳಿಗೆ, ವಿಶೇಷವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ರೈತರ ಸಹಾಯಕ್ಕೆ ಬರ್ತಾ ಇದ್ದೇವೆ. ಈಗ ತೊಗರಿ ಬೆಳೆಗೆ ನೆಟೆ ರೋಗ ಬಂದಿತ್ತು, ಬಿಜೆಪಿಯವರು ಕೊಡಲಿಲ್ಲ, ಒಂದು ಪೈಸೆನೂ ಕೊಡಲಿಲ್ಲ. ನಾವು 24-25ರಲ್ಲಿ ಸುಮಾರು 233 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆವು. 233 ಕೋಟಿ ರೂಪಾಯಿಗಳು ನೆಟೆ ರೋಗಕ್ಕೆ ರೈತರು ಒಳಗಾದದಕ್ಕೆ ಕೊಟ್ಟಿದ್ದೆವು. ಇವತ್ತು ಕಬ್ಬಿನ ಬೆಲೆ ಕಡಿಮೆ ಆಯಿತು ಅಂತೇಳಿ, MRP ಕಡಿಮೆ ಆಯಿತು ಅಂತೇಳಿ ರೈತರು ಪ್ರತಿಭಟನೆಯನ್ನು ಮಾಡಿದಾಗ ಅವರ ನೆರವು ಕೂಡ ನಾವು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಸರ್ಕಾರದಿಂದ 50 ರೂಪಾಯಿಗಳು, ಫ್ಯಾಕ್ಟ್ರಿಯಿಂದ 50 ರೂಪಾಯಿಗಳು ಇದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಒಟ್ಟಾರೆ 300 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾದಂಥ ಸರ್ಕಾರ, ಬಡವರ ಪರವಾದಂಥ ಸರ್ಕಾರ. ಈಗ ನೀವು ಯೋಚನೆ ಮಾಡಬೇಕು, 371J ಯಾರ ಕಾಲದಲ್ಲಿ ಆದದ್ದು? 371J
ಅದನ್ನು ಜಾರಿಯಾದದ್ದು ನಮ್ಮ ಕಾಲದಲ್ಲೇ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹೇರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನವೊಲಿಸಿ 371J ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇಲ್ಲದೆ ಹೋಗಿದ್ರೆ 371J ಆಯ್ತಿರ್ಲಿಲ್ಲ. 6 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು, ಅವರು ಇದನ್ನ 371J ಮಾಡಲಿಲ್ಲ. ಅವತ್ತು ಕೂಡ ಹೋರಾಟ ನಡೀತಾ ಇತ್ತು ಈ ಭಾಗದಲ್ಲಿ. ಅವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ಈ ಭಾಗದಲ್ಲಿ ಒತ್ತಡ ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಮಾಡಲಿಲ್ಲ. ಅದ್ವಾನಿಯವರು ಗೃಹ ಸಚಿವರಾಗಿದ್ದರು ಮತ್ತು ಈ ದೇಶದ ಉಪ ಪ್ರಧಾನಿಯಾಗಿದ್ದರು. ಇದನ್ನ ತಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. 371J SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ, ಅದ್ವಾನಿಯವರು ಉಪ ಪ್ರಧಾನಿ. ಆಗ ಪತ್ರ ಬರೆದಾಗ SM ಕೃಷ್ಣ ಅವರಿಗೆ ಉತ್ತರ ಕೊಟ್ಟದ್ದು ಏನಪ್ಪಾ ಅಂತಂದ್ರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಹತ್ರ ಕಾಪಿ ಇದೆ. ಅದ್ವಾನಿಯವರು, ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಯವರು 371J ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಮೋಹನ್ ಸಿಂಗ್ ರವ್ರ ಮೇಲೆ ಒತ್ತಡ ಹಾಕಿ ಮಾನ್ಯ ಖರ್ಗೆ ಅವರು ಇದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಮಾಡೋದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾನು 23, 24, 24, 25, 25, 26 ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 24, 25ರಲ್ಲಿ 5,000 ಕೋಟಿ, 25, 26ರಲ್ಲಿ 5,000 ಕೋಟಿ, 23, 24ರಲ್ಲಿ 3,000 ಕೋಟಿ.